ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆಗ ಮಿಸ್ ಮಾಡದೆ ನೀವು ವೀಡಿಯೋಸ್ನ ನೋಡ್ಬೋದು. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಪಫ್ ಸ್ಲೀವ್ಸ್ ಡಿಸೈನ್ ಹೇಗೆ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಂತ. ಬನ್ನಿ, ವೆಯ್ಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನಾನು ಲೆಂತ್ ಬಂದು 9 ಇಂಚ್ ತೊಗೊಳ್ತಿದ್ದೀನಿ ಸ್ಲೀವ್ಸಿಗೆ. ಸೊ ಸ್ಲೀವ್ಸ್ ಶೇಪಿಗೆ 3 ಇಂಚಿಗೆ ತೊಗೊಂಡು ಶೇಪ್ ತೊಗೊಳ್ತಿದ್ದೀನಿ. ಸ್ಲೀವ್ಸ್ ಒಂದು 7ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ಇವಾಗ ಒಂದು ಲೈನ್ ಹಾಕ್ಕೊಳ್ಳೋಣ. ನೋಡಿ, ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ, ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಕಟ್ ಮಾಡಿ ಆಗಿದೆ. ಈಗ ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋಣ. ನಾನು ಲೆಂತ್ ಬಂದು 41 ಇಂಚ್ ತೊಗೊಳ್ತಿದ್ದೀನಿ. ಸೊ ಪಫ್ ಸ್ಲೀವ್ಸ್ ಇಡೋದ್ರಿಂದ ಫ್ಯಾಬ್ರಿಕ್ ಸ್ವಲ್ಪ ಜಾಸ್ತಿನೇ ಬೇಕು, ಅದಕ್ಕೆ ನಾನು 41 ಇಂಚ್ ತೊಗೊಳ್ತಿದ್ದೀನಿ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡು ತೊಗೊಳ್ತಿದ್ದೀನಿ. ಈ ಥರ ಡಬಲ್ ಫೋಲ್ಡ್ ಮಾಡಿ ಸೊ ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಲೆಂತ್ ಬಂದು ನಾನು 8 ಇಂಚ್ ತೊಗೊಳ್ತಿದ್ದೀನಿ. ನಾನು ಕೆಳಗಡೆ ಬಂದು ಪಟ್ಟಿ ಕೊಡ್ತೀನಿ ಸ್ಲೀವ್ಸಿಗೆ. ಸೊ ಕೆಳಗಡೆ ಬಂದು 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಶೇಪಿಗೆ 3 ಇಂಚ್ ತೊಗೊಳ್ತಿದ್ದೀನಿ. ಸೊ ಇವಾಗ ಇಲ್ಲಿಂದ ಮೇಲೆವರೆಗೂ ಶೇಪ್ ತೊಗೊಳ್ಬೇಕು ಕಟ್ ಮಾಡೋಕ್ಕೆ. ನೋಡಿ, ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನಾರ್ಮಲ್ ಸ್ಲೀವ್ಸಿಗೆ ಹೇಗೆ ಕೊಡ್ತೀವೋ ಆ ಥರ. ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡಿ ಆಯಿತು. ಇಷ್ಟು ಉದ್ದ ಬಂದಿದೆ, ಯಾಕಂದರೆ ಪಫ್ ಇರೋದ್ರಿಂದ ಬಟ್ಟೆ ಸ್ವಲ್ಪ ಜಾಸ್ತಿನೇ ಬೇಕು, ಹಾಗಾಗಿ ಕೆಳಗಡೆ ಬಂದು ಪಟ್ಟಿ ಕೊಡ್ತೀನಿ. ನೋಡಿ, ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಫ್ರಿಲ್ಸ್ ಇಟ್ಕೊಳ್ಳೋಣ. ನಾವು ಸ್ಟಾರ್ಟಿಂಗು 3 ಇಂಚ್ ಬಿಟ್ಬಿಡೋಣ. 3 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, 3 ಇಂಚಿಗೆ 3 ಇಂಚ್ ಬಿಟ್ಟು ಆಮೇಲೆ ಫ್ರಿಲ್ಸ್ ಇಡ್ತೀನಿ ನಾನು. ನೋಡಿ, ಈ ಥರ ಇಟ್ಕೊಳ್ಬೇಕು. ಈಗ ಒಂದು ಸೈಡ್ ಇಟ್ಟಿದ್ದಾಯಿತು. ಇವಾಗ ಕೆಳಗಡೆ ಸೈಡೂ ಹಾಗೆ ಅದೇ ಥರ ಇಟ್ಕೊಳ್ಬೇಕು ಫ್ರಿಲ್ಸು. ಈಗ 2 ಸೈಡು ಫ್ರಿಲ್ಸ್ ಇಟ್ಟಿದ್ದಾಯಿತು. ನೋಡಿ, ಈ ಥರ ಬಂದಿದೆ. ಇವಾಗ ನಾನು ಹೇಳ್ದೆಲ್ಲ ಪಟ್ಟಿ ಕೊಡ್ತೀನಿ ಕೆಳಗಡೆ ಅಂತ. ಸೇಮ್ ಫ್ಯಾಬ್ರಿಕ್ನ 4.5 ಇಂಚ್ ತೊಗೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. 1/2 ಇಂಚ್ ಬಂದು ಸ್ಟಿಚಿಂಗ್ ಹೋಗುತ್ತೆ. ಸೊ ಅದಕ್ಕೆ 4.5 ಇಂಚ್ ತೊಗೊಂಡಿದ್ದೆ ನಾನು. ಸ್ಟಿಚ್ ಮಾಡಿದಾಯಿತು. ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ನಾವು. ನೋಡಿ, ಹೀಗೆ ಬಂದಿದೆ. ಸೊ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಲೈನಿಂಗ್ ತೊಗೊಂಡಿದ್ದೀನಿ. ಫಸ್ಟ್ ಮೈನ್ ಫ್ಯಾಬ್ರಿಕ್ನ ಸೆಂಟರಿಗೆ ಮಾರ್ಕ್ ಮಾಡ್ಕೊಳ್ಳೋಣ, ಮತ್ತು ಲೈನಿಂಗ್ನು ಅದೇ ಥರ ಮಾರ್ಕ್ ಮಾಡ್ಕೊಳ್ಳೋಣ ಸೆಂಟರಿಗೆ. ಆಗ 2 ಇಟ್ಟು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡೋಣ. ನೋಡಿ, ಸೆಂಟರಿಗೆ ಇಡ್ತಿದ್ದೀನಿ ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕ್ಕು. ಸೊ ಇವಾಗ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡಿಬಿಡೋಣ ಸೈಡಲ್ಲಿ. ಕಟ್ ಮಾಡಿದಾಯಿತು. ಈಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ. ಕೆಳಗಡೆ ಸ್ಲೀವ್ಸ್ ಬಂದು ಈ ಥರ. ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಯಿತು. ಈಗ ಟಾಪ್ ಸೈಡು ಲೈನಿಂಗ್ ಇಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ, ಈಗ ಹಾಕ್ಕೊಳ್ಳಿ ಒಂದು ಸ್ಟಿಚ್ಚು.
ನೋಡಿ ಲೈನಿಂಗ್ ಸ್ಟಿಚ್ ಮಾಡಿ ಇತ್ತು ಟಾಪ್ ಸೈಡು. ಸೊ ಇವಾಗ ತಿರುಗಿ ಹಾಕಿದ್ರೆ ನೋಡಿ ಈ ಥರ ಬರುತ್ತೆ. ಸೊ ಅದಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಆ ಪಟ್ಟಿ ಕೊಟ್ಟಿದ್ವಲ್ಲ ಅದ್ರ ಮೇಲೆ ಕ್ಲೀನಾಗಿ ಅದು ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ಸ್ಟಿಚ್ ಮಾಡೋದ್ರಿಂದ ಅದು ಪಫ್ ಡಿಸೈನ್ ಬಂದು ಕ್ಲೀನಾಗಿ ನೀಟಾಗಿ ಕೂರುತ್ತೆ. ನೋಡಿ ಹಾಕ್ಕೊಂಡಿದ್ವಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ ಏನಿದೆ ಅದನ್ನು ಕಟ್ ಮಾಡಿಬಿಡೋಣ. ಈಗ ನೋಡಿ ನೀಟಾಗಿ ಕೂತಿದೆ ಸ್ಲೀವ್ಸ್. ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿ ಆಯಿತು. ಈಗ ನೋಡಿ ಫ್ರಂಟ್ ಸೈಡ್ ಈ ಥರ ಬಂದಿದೆ ಪಫ್. ನೋಡಿ ಈ ಥರ ಕೂತಿದೆ ಕ್ಲೀನಾಗಿ, ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.